ನಿವೇಶನ ಜಾಗಕ್ಕಾಗಿ ಸಾಸಲು ಗ್ರಾಮಸ್ಥರಿಂದ ಪ್ರತಿಭಟನೆ ನಡೀತಾ ಇದೆ. ಮತ್ತೊಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ನಿವೇಶನ ಜಾಗಕ್ಕಾಗಿ ಸಾಸಲು ಗ್ರಾಮಸ್ಥರಿಂದ ಪ್ರತಿಭಟನೆ ನಡೀತಾ ಇದೆ. ನಿವೇಶನ ನೀಡುವಂತೆ ಆಗ್ರಹಿಸಿದ್ದಾರೆ. ಡಿಸಿ ತಹಶೀಲ್ದಾರ್ಗೆ ಆಗ್ರಹಿಸಿದ್ದಾರೆ. ತುಮಕೂರು ಗ್ರಾಮಾಂತರದ ಸಾಸಲು ಗ್ರಾಮಸ್ಥರಿಂದ ಈ ಪ್ರತಿಭಟನೆ ನಡೀತಾ ಇದೆ. ಗೋಮಾಳ ಜಾಗದಲ್ಲಿ ನಮಗೆ ನಿವೇಶನ ನೀಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಸಾಸಲು ಸಮೀಪವಿರುವಂತಹ 9.5 ಎಕರೆಗೂ ಅಧಿಕ ಗೋಮಾಳ ಜಾಗ ಇದೆ. ಅಲ್ಲಿ ನಮಗೆ ನಿವೇಶನವನ್ನ ನೀಡಬೇಕು. ಸಾಸಲು ಗ್ರಾಮದಲ್ಲಿವೆ ಸುಮಾರು 100ಕ್ಕೂ ಅಧಿಕ ಮನೆಗಳು. ಈಗ ಇಡೀ ಗ್ರಾಮವೇ ರಿಂಗ್ ರಸ್ತೆ ನಿರ್ಮಾಣಕ್ಕಾಗಿ ಸ್ವಾಧೀನವಾಗ್ತಾ ಇದೆ. ಈಗಾಗಲೇ ಅಲ್ಲಿ ಮ್ಯಾಪಿಂಗ್ ಕೂಡ ಮಾಡಲಾಗಿದೆ. ಸಾಸಲು ಗ್ರಾಮದ ಮೇಲೆ ಹಾದು ಹೋಗಲಿದೆ ರಿಂಗ್ ರಸ್ತೆ. ಇದೇ ಗೋಮಾಳ ಜಾಗದಲ್ಲಿಯೇ ನಿವೇಶನ ನೀಡಬೇಕು ಅಂತ ಇಲ್ಲಿ ಆಗ್ರಹಿಸಿದ್ದಾರೆ. ಗ್ರಾಮಸ್ಥರಿಗೆ ಒಂದು ಕಡೆಯಿಂದ ಇಲ್ಲಿ ಆತಂಕ. ಇಡೀ ಗ್ರಾಮವೇ ರಿಂಗ್ ರಸ್ತೆ ನಿರ್ಮಾಣಕ್ಕಾಗಿ ಇದು ಸ್ವಾಧೀನವಾಗ್ತಾ ಇದೆ. ಎಲ್ಲಾ ರಿಂಗ್ ರಸ್ತೆಗೆ ಜಾಗ ಹೋಯ್ತು ಅಂದ್ರೆ ನಾವು ಇರೋದು ಎಲ್ಲಿ, ನಮ್ಗೆ ನಿವೇಶನ ಎಲ್ಲಿದೆ ಅಂತ ಡಿಸಿ ಹಾಗೂ ತಹಶೀಲ್ದಾರ್ಗೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಅವರ ಮುಂದೆ. ಅದೇನು 9.5 ಎಕರೆಗೂ ಅಧಿಕ ಗೋಮಾಳ ಜಾಗ ಇದೆ, ಅಲ್ಲಿ ನಮಗೆ ಅವಕಾಶ ಮಾಡಿಕೊಡಿ, ನಮಗೆ ಅಂತ ಒಂದೊಂದು ನಿವೇಶನವನ್ನ ಮಾಡಿಕೊಡಿ ಅಂತ ಇಲ್ಲಿ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆದಿದೆ. ಇಲ್ಲಿ ಎಲ್ಲ ಸಂಪೂರ್ಣವಾಗಿ ರಿಂಗ್ ರೋಡ್ ರಸ್ತೆ ಏನಾದ್ರೂ ಬಂತು ಅಂದ್ರೆ ನಾವು ಎಲ್ಲಿ ಹೋಗೋಣ, ಎಲ್ಲಿ ಜೀವನ ಮಾಡೋಣ ಅನ್ನುವಂಥದ್ದು ಗ್ರಾಮಸ್ಥರಲ್ಲಿ ಆತಂಕ. ಯಾಕಂದ್ರೆ ಈಗಾಗಲೇ ಇಲ್ಲಿ ಮ್ಯಾಪಿಂಗ್ ಕೂಡ ಮಾಡಲಾಗಿದೆ. ಗ್ರಾಮವನ್ನ ಸಂಪೂರ್ಣವಾಗಿ ಇದೇನ್ ಗ್ರಾಮ ಇದೆ ಎಲ್ಲವೂ ರಿಂಗ್ ರೋಡ್ ರಸ್ತೆ ಆಗಲಿದೆ. ಹಾಗಾಗಿ ನಾವು ಎಲ್ಲಿ ಬದುಕಬೇಕು, ಎಲ್ಲಿ ಜೀವನ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಸಂಕಷ್ಟ ಎದುರಾಗ್ತಾ ಇದೆ. ಹಾಗಾಗಿ ನಿವೇಶನ ನೀಡುವಂತೆ ಆಗ್ರಹಿಸಿ ಡಿಸಿ ಹಾಗೂ ತಹಶೀಲ್ದಾರ್ ಅವರಿಗೆ ಆಗ್ರಹಿಸಿದ್ದಾರೆ ಅವರು. ಇದೇನು ಸಾಸಲು ಸಮೀಪ ಏನಿದೆ 9.5 ಎಕರೆಗೂ ಅಧಿಕ ಜಾಗ ಏನಿದೆ, ಅಲ್ಲಿ ನಮ್ಗೆ ನಿವೇಶನ ಮಾಡಿಕೊಟ್ರೆ ಸಾಕು, ನಾವಲ್ಲಿ ಇರ್ತೀವಿ. ನಮ್ಗೆ ಎಲ್ಲೂ ಜಾಗವನ್ನೇ ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲಿ ಹೋಗೋಣ. ಸಾಸಲು ಗ್ರಾಮದಲ್ಲಿ ಸುಮಾರು 100ಕ್ಕೂ ಅಧಿಕ ಮನೆಗಳಿದೆ. ಅವೇನ್ ಮನೆಗಳಿದಾವಲ್ಲ ಅಲ್ಲಿ, ಈಗ ಏನಾದ್ರೂ ಇಲ್ಲಿ ರಿಂಗ್ ರಸ್ತೆ ಏನಾದ್ರೂ ಬಂತು ಅಂತಂದ್ರೆ ಅಲ್ಲಿ ಎಲ್ಲ ಜಾಗ ಸಂಪೂರ್ಣವಾಗಿ ರಸ್ತೆಗೆ ಹೋಗುತ್ತೆ. ಹಾಗಾಗಿ ನಮ್ಗೆ ಒಂದು ಅವಕಾಶ ಇಲ್ಲಿ ಮಾಡ್ಕೊಡ್ಬೇಕು, ನಮಗೂ ಇಲ್ಲಿ ಮನೆಯನ್ನ ಕೊಡ್ಬೇಕು ಅಂತ ಗ್ರಾಮಸ್ಥರು ಇಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಜೇಂದ್ರ, ಈಗಾಗಲೇ ಇಲ್ಲಿ ಸಾಸಲು ಗ್ರಾಮದಲ್ಲಿ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೀತಾ ಇದೆ. ನಮಗೆ ನಿವೇಶನ ನೀಡಬೇಕು ಅಂತ ಅವರು ಇಲ್ಲಿ ಆಗ್ರಹ ಇಟ್ಟಿದ್ದಾರೆ. ಅಲ್ಲಿ ಇರೋದು ಒಟ್ಟು 100 ಮನೆಗಳು. ಮುಂದಿನ ವ್ಯವಸ್ಥೆಯನ್ನು ಈಗಾಗಲೇ ಇಲ್ಲಿ ಮ್ಯಾಪಿಂಗ್ ಕೂಡ ಮಾಡಲಾಗಿದೆ ರಿಂಗ್ ರಸ್ತೆಗೆ, ರಿಂಗ್ ರೋಡ್. ಖಂಡಿತವಾಗ್ಲೂ ಏನು ಗೂಳೂರು ಹೋಬಳಿಗೆ ಸೇರುವಂತಹ ತುಮಕೂರು ಗ್ರಾಮಾಂತರದ ವ್ಯಾಪ್ತಿಯ ಸಾಸಲು ಗ್ರಾಮಸ್ಥರಿಂದ ಈಗ ನಿಜಕ್ಕೂ ಕೂಡ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಏನು ಈಗ ಸಾಸಲು ಗ್ರಾಮದ ಮೇಲೆ ರಿಂಗ್ ರಸ್ತೆಯ ಒಂದು ಮ್ಯಾಪಿಂಗ್ ನಡೆದಿದೆ. ಸಾಸಲು ಗ್ರಾಮಸ್ಥರು ಸುಮಾರು 3 ತಲೆಮಾರಿನಿಂದ ಅಲ್ಲಿ ವಾಸ ಮಾಡ್ತಾ ಇರುವಂತದ್ದು. ದುರಂತ ದುರ್ದೈವ ಏನಪ್ಪಾ ಅಂದ್ರೆ ಅಲ್ಲಿ ಮನೆಗಳಲ್ಲಿ ಯಾವುದೇ ರೀತಿಯಾಗಿ ಮನೆಗೆ ದಾಖಲಾತಿಗಳಿಲ್ಲ. ಗ್ರಾಮ ಪಂಚಾಯತಿಯಿಂದ ಹಕ್ಕುಪತ್ರ ಕೊಡೋದಾಗ್ಲಿ, ಒಂದು ದಾಖಲಾತಿಗಳನ್ನ ಕೊಡೋದಾಗ್ಲಿ ಯಾವುದೂ ಕೂಡ ಕೆಲಸ ಮಾಡಿಲ್ಲ. ಅದೇ ಇವಾಗ ಸಾಸಲು ಗ್ರಾಮಸ್ಥರಿಗೆ ದೊಡ್ಡ ಆತಂಕ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಅಕ್ಷರಶಃ ಸಾಸಲು ಗ್ರಾಮಸ್ಥರು ಈಗ ಅನಾಥರಾಗಿದ್ದಾರೆ ಎನ್ನುವಂಥದ್ದು ಕೇಳಿ ಬರ್ತಾ ಇದೆ. ಅವರ ಆಕ್ರೋಶವೂ ಕೂಡ ಒಂದಾಗಿರುವಂತದ್ದು ಇದ್ರ ಜೊತೆ. ಈಗ ಮುಂದಿನ ಒಂದು ಏನು ತೀರ್ಮಾನ ಮಾಡ್ಬೇಕಾಗಿದೆ ಸರ್ಕಾರ ಮತ್ತೆ ತುಮಕೂರಿನ ಜಿಲ್ಲಾಧಿಕಾರಿಗಳು ಅನ್ನುವಂತ ಆಗ್ರಹ ಏನಪ್ಪಾ ಅಂದ್ರೆ ಗೋಮಾಳ ಜಾಗವನ್ನ ಇವ್ರಿಗೆ ಕೊಟ್ಟಲ್ಲಿ ನಿವೇಶನ ನೀಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಇವರೇ ಒಂದು ಗೋಮಾಳ ಜಾಗವನ್ನ ಗುರುತು ಮಾಡ್ಕೊಂಡಿದ್ದಾರೆ. ಏನು ಅದೇ ಗ್ರಾಮದ ಪಕ್ಕದಲ್ಲಿರುವಂತ ಸಾಸಲು ಮಜುರೆ ಗ್ರಾಮದಲ್ಲಿ ಈ ಒಂದು ಗೋಮಾಳ ಜಾಗವನ್ನ ಮ್ಯಾಪ್ ಮಾಡಿದ್ದಾರೆ, ಒಂದು ಗುರುತನ್ನ ಮಾಡ್ಕೊಂಡಿದ್ದಾರೆ ಗ್ರಾಮಸ್ಥರು. 9.5 ಎಕರೆ ಇದೆ ಸುಮಾರು ಗೋಮಾಳ, ಅಲ್ಲಿ ನಿವೇಶನ ಬೇಕು ಅಂತ ಹೇಳ್ತಾರೆ. ಆದ್ರೆ ಆ ಒಂದು ಗ್ರಾಮಸ್ಥರು ಕುರುಕುಂದ ಗ್ರಾಮ ಅಂತ ಇದೆ, ಆ ಕುರುಕುಂದ ಗ್ರಾಮದಲ್ಲಿರುವಂತ ಸವರ್ಣೀಯರು ಇವ್ರು ದಲಿತರಾಗಿರುವಂತ ಒಂದೇ ಒಂದು ಕಾರಣದಿಂದಾಗಿ ಇವರು ನಮ್ಮ ಊರಿಗೆ ಬರೋದು ಬೇಡ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ ಎನ್ನುವಂತ ಆರೋಪವನ್ನ ಹೊರಿಸ್ತಾ ಇದ್ದಾರೆ. ಆದ್ರೆ ಅದೆಷ್ಟು ಮಟ್ಟಿಗೆ ಸರಿ ಎನ್ನುವಂಥದ್ದು ಸತ್ಯಾಸತ್ಯತೆಗಳನ್ನ ಜಿಲ್ಲಾಧಿಕಾರಿಗಳೇ ಖುದ್ದು ಅಲ್ಲಿ ಹೋಗಿ ಭೇಟಿ ಮಾಡಿ ಪರಿಶೀಲನೆ ಮಾಡ್ಬೇಕು ಅನ್ನುವಂತ ದೊಡ್ಡ ಒಂದು ಆಕ್ರೋಶವನ್ನ ಅಲ್ಲಿನ ಸಾಸಲು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು 1 ವಾರ ಆದ್ಮೇಲೆ ನಾನೇ ಬರ್ತೀನಿ ಅಂತ ಹೇಳಿ 2 ವಾರ
ಆಗ್ತಾ ಬಂತು. ಇನ್ನೂ ಕೂಡ ಆ ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿಲ್ಲ. ಭೇಟಿ ನೀಡಬೇಕು, ಇಲ್ಲ ಅಂದ್ರೆ ಒಂದು ಪಕ್ಷದಲ್ಲಿ ಇರೋ ಎಲ್ಲಾ ಗ್ರಾಮಸ್ಥರು ಕೂಡ 100 ಮನೆಯ 500 ಜನರು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಎನ್ನುವಂತ ಒಂದು ಮಾತನ್ನ, ಆಕ್ರೋಶದ ಮಾತನ್ನ ಗ್ರಾಮಸ್ಥರು ಅಮೋಘ್ ಟಿವಿ ಮುಂದೆ ಹಂಚ್ಕೊಂಡಿರುವಂತದ್ದು. ಸ್ಮಿತಾ. ಎಸ್, ಓಕೆ ಗಜೇಂದ್ರ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್, ಈಗಾಗಲೇ ಅಲ್ಲಿ ಸಾಸಲು ಗ್ರಾಮಸ್ಥರಲ್ಲಿ ಯಾವುದೇ ದಾಖಲೆಗಳು ಅವರ ಹತ್ತಿರ ಇಲ್ಲದೆ ಇರುವಂತದ್ದು ಒಂದು ಆತಂಕ, ಜೊತೆಗೆ ಮನೆ ಇಲ್ಲಿ ನಮ್ಗೆ ಇರ್ಲಿಕ್ಕೆ ಮನೆ ವ್ಯವಸ್ಥೆನೂ ಇಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆಗೆ ಆತಂಕ. ಯಾಕಂದ್ರೆ ಅವ್ರೇನು ಅಲ್ಲಿ 9.5 ಎಕರೆ ಜಾಗವನ್ನ ಏನು ಗುರುತಿಸ್ಕೊಂಡಿದ್ದಾರೆ ಗ್ರಾಮಸ್ಥರು, ಅಲ್ಲಿ ನಮ್ಗೆ ನಿವೇಶನ ಮಾಡಿಕೊಟ್ರೆ ಸಾಕು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ಸವರ್ಣೀಯರು ಏನಿದ್ದಾರೆ ಅಲ್ಲಿ ಯಾವ ಊರಲ್ಲಿ, ಇವ್ರು ಯಾರು ಈ ಕಡೆಗೆ ಬರೋದ್ ಬೇಡ ಅನ್ನುವಂಥದ್ದು ಒಂದ್ ಕಡೆಗೆ ಅವರ ಒಂದು ಒತ್ತಾಯ, ಮತ್ತೊಂದು ಕಡೆಗೆ ಇಲ್ಲಿ ಈ ಏನು ಗ್ರಾಮಸ್ಥರು ಏನಿದ್ದಾರೆ ನಮ್ಗೆ ನಿವೇಶನ ಮಾಡ್ಕೊಡ್ಲಿಲ್ಲ ಇಲ್ಲಿ ಎಲ್ಲೂ ಅಂತಂದ್ರೆ ನಾವ್ ಎಲ್ಲಿ ಹೋಗೋಣ, ನಮ್ಮ ಪಾಡು ಏನಾಗತ್ತೆ, ನಮ್ಮ ಪರಿಸ್ಥಿತಿ ಏನಾಗತ್ತೆ, ಇದೆಲ್ಲವನ್ನ ಒಂದ್ ಸ್ವಲ್ಪ ಮನಗಂಡು ನಮ್ಗೆ ಏನಾದ್ರೂ ವ್ಯವಸ್ಥೆನ ಮಾಡ್ಕೊಡಿ ಅಂತ ಹೇಳಿ DC ಹಾಗೂ ತಹಶೀಲ್ದಾರ್ ಅವರಿಗೆ ಆಗ್ರಹಿಸಿದ್ದಾರೆ. ಇನ್ನು 1 ವಾರದ ನಂತರದಲ್ಲಿ ಗೊತ್ತಾಗುತ್ತೆ ಇವರಿಗೆ ಎಲ್ಲಿ ನಿವೇಶನ ಮಾಡಿ ಕೊಡ್ತಾರೆ ಅಥವಾ ಬೇರೆ ಒಂದು ಮಾರ್ಗ ಏನಾದ್ರೂ ಪರ್ಯಾಯ ಮಾರ್ಗ ವ್ಯವಸ್ಥೆ ಮಾಡ್ಲೇಬೇಕಾಗುತ್ತೆ. ಎಲ್ಲಿ ಯಾವಾಗ ಹೇಗ್ ಮಾಡ್ಕೊಡ್ತಾರೆ ಅನ್ನೋಂಥದ್ದು ಕಾದು ನೋಡ್ಬೇಕಿದೆ. ಎಸ್, ಇದ್ರ ಬಗ್ಗೆ ಇಲ್ಲಿ ಗ್ರಾಮಸ್ಥರು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ತುಮಕೂರು ತಾಲೂಕು ಸಾಸಲು ಗೂಳೂರು ಹೋಬಳಿ ಮಸ್ಕಲ್ ಪಂಚಾಯತಿ ವ್ಯಾಪ್ತಿಯ ಸಾಸಲು ಗ್ರಾಮದ ಮಾದಿಗ ಜನಾಂಗಕ್ಕೆ ಸೇರಿದ ಕಾಲೋನಿಯಲ್ಲಿ ಆಗುತ್ತಿರುವ ಅನ್ಯಾಯದ ಬಗ್ಗೆ ಹೋರಾಟ. ಏನಾಗಿದೆ ಅಂದರೆ ಇಲ್ಲಿ 94 ರೋಡು ಅಕ್ವರೇಷನ್ ಆಗಿದೆ. ಅದರಿಂದ ಇಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಒಂದು 70 ರಿಂದ 80 ಮನೆ ಐತೆ. ಆ ಮನೆಗೆ ಈ ಖಾತೆ ಕೇಳಿದ್ರೆ ಈ ಖಾತೆ ಕೊಡ್ತಾಯಿಲ್ಲ. ಆಮೇಲೆ ರೋಡ್ ಬಂತು ಅಂದಾಗ ನಮಗೇನು ಸವಲತ್ತು ಇರೋಲ್ಲ ಪಂಚಾಯತಿಯಿಂದ. ಅವಾಗ ನಾವು ಯಾವ ಥರ ಮಾಡಬೇಕು ಅಂತ ಹಿಂಗೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಇಲ್ಲಿ ಸಾಸಲು ಮಜ್ರೆ ಕುರ್ಗುಂದ್ ಪಕ್ಕದಲ್ಲಿ ಸರ್ವೆ ನಂಬರು ಎಷ್ಟು 135 ಒಂದು 14 ಎಕರೆ ಜಮೀನು ಐತೆ. 14 ಎಕರೆ ಗೋಮಾಳ ಐತೆ. ಅದರಲ್ಲಿ ಸಾರ್ವಜನಿಕವಾಗಿ ಎಲ್ಲರಿಗೂ ಸೈಟ್ ಬೇಕು. ಇಲ್ಲಿ ಮನೆ ಹೋದಾಗ ನಾವು ಯಾರು ಇಲ್ದಲೇ ಅಬೆಪರಿ ಆಗ್ಬಿಡ್ತೀವಿ. ನಾವು ಸಾಸಲಲ್ಲಿ ಇರೋದು. ನಾವು ಈಗ ಆಲ್ರೆಡಿ ಈ ವಿಚಾರವಾಗಿ ನಾವು DC ತಕ್ಕ ಹೋಗಿದ್ದೀವಿ, ತಹಶೀಲ್ದಾರ್ ತಕ್ಕ ಹೋಗಿದ್ದೀವಿ, RI ತಕ್ಕ ಹೋಗಿದ್ದೀವಿ. ಎಲ್ಲರ ತಕ್ಕ ಹೋದ್ರು ಸರ್ ಯಾರೇ ಸ್ಪಂದಿಸ್ತಾರಲ್ಲ. ನಮಗೆ ಏನಾಗಿದೆ ಅಂದರೆ DC ತಕ್ಕ ಹೋಗಿ ಮಾತಾಡಿದಾಗ ಅವರು ತಹಶೀಲ್ದಾರ್ಗೆ ಹೇಳ್ತಾರೆ, ತಹಶೀಲ್ದಾರ್ ತಕ್ಕ ಹೋದಾಗ ಅವರು RI ತಕ್ಕ ಹೇಳ್ತಾರೆ, RI ತಕ್ಕ ಹೋದಾಗ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊತಾ ಇದ್ದಾರೆ. ಇದೇ ವಿಷಯ ನಾವೆಲ್ಲ ದಿನ ಬೆಳಗ್ಗೆ ಸರ್ 15 ದಿವಸದಿಂದ ನಾವು ಈ ಹೋರಾಟಕ್ಕೆ ಹಿಡಿದಿದ್ದೀವಿ. ಯಾರೊಬ್ರು ಕೂಡ ಸ್ಪಂದಿಸ್ತಾ ಇಲ್ಲ. ಏನಾದ್ರು ಮಾರ್ಕ್ ಏನಾದ್ರು ಮಾಡಿದ್ದಾರೆ ರಿಂಗ್ ರೋಡ್ಗೆ, ಏನಾದ್ರು ನಕ್ಷೆ ಮ್ಯಾಪ್ ಅಲ್ಲಿ ಬಿಟ್ಟಾರೆ ಸರ್? ಇಲ್ಲ, ಮ್ಯಾಪ್ ಅಲ್ಲಿ ಬಿಟ್ಟಿದ್ದಾರೆ. DC ಸಹ ನಮಗೆ ನಾವು ಹೋದಾಗ DCನೇ ಖುದ್ದಾಗಿ ಹೇಳಿದ್ದಾರೆ, ಇಲ್ಲಿ ರೋಡ್ ಬರುತ್ತಪ್ಪ, ನಿಮ್ಗೆ ಯಾರಿಗೂ ಒಂದು ಇಷ್ಟೊತ್ತು ಮಾಡ್ಕೊಡಲ್ಲ, ನಾವು ಒಂದು ಅಕ್ಪತ್ರ ಕೊಡೋದ ನಾವು ಅಂತ ಹೇಳಿದ್ದಾರೆ. ನಾವು ಕೇಳ್ದ ಮೇಡಮ್ ನೀವು ಅದನ್ನ ಕೊಡಲಿಲ್ಲ ಅಂತಂದರೆ ಅದ್ರ ಅನುಗುಣವಾಗಿ ಇವರು ರೋಡಿಗೆ ಬರ್ತಾರೆ ಮೇಡಮ್. ರೋಡಿಗೆ ಬಂದಾದ್ಮೇಲೆ 9.5 ಎಕರೆ ಜಾಗ ಇದೆ, ಅಲ್ಲಿ ಕೊಡಿ ಮೇಡಮ್ ಒಂದೊಂದು ಸೈಟ್ ಬಡವ್ರಿಗೆಲ್ಲ ಮೇಡಮ್ ಅಂತ ಹೇಳಿದ್ಕೆ ಅವ್ರು ಆಯ್ತಪ್ಪ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಇದುವರೆಗೂ ಯಾರು ಕೂಡ ನಮ್ಮ ಗ್ರಾಮಕ್ಕೆ ಬಂದಿಲ್ಲ, ಒಬ್ಬ ತಹಶೀಲ್ದಾರ್ ಬಂದಿಲ್ಲ, ಯಾರೂ ಬಂದಿಲ್ಲ ಸರ್. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ದಲಿತರು ಇವತ್ತು ಇಷ್ಟು ಜನ ಸೇರಿ ಹೋರಾಟಕ್ಕೆ ಇಳ್ದಿರೋದು 80 ಮನೆ ಗ್ರಾಮ ಬೀದಿಗೆ ಬಂದೈತೆ ಸರ್. ಇವತ್ತು ಒಬ್ಬ ಪಂಚಾಯತಿ ಅಧಿಕಾರಿಗಳಿಂದ ಹಿಡಿದು ಮೇಲಧಿಕಾರಿವರೆಗೂ ಬಂದು ಇಲ್ಲಿ ಏನಾಗೈತೆ ಎತ್ತಾಗೈತೆ ಅಂತ ಒಬ್ರು ನೋಡ್ತಾನೆ ಇಲ್ಲ ಸರ್. ಇಷ್ಟು ಜನ ವಿಷ ಕುಡಿಬೇಕು ಅಂತ ಅಂದ್ರೆ ಮೇನ್ ಅಧಿಕಾರಿಗಳೇ ಕಾರಣ ಸರ್ ಇದಕ್ಕೆ. ನೀವೇ ಬರ್ಲಿಲ್ಲ ಅಂದ್ರೆ ನಿಮ್ ಮುಂದಿನ ಏನ್ ನಿಲುವು ನಿಮ್ದು? ಬಂದಿಲ್ಲ ಅಂತ ಅಂದ್ರೆ ಹೋಗಿ DC ಕಚೇರಿ ಮುಂದೆನೆ ವಿಷ ಕುಡಿತೀವಿ ಸರ್. ಇಷ್ಟು ಜನ 80 ಮನೆ ಗ್ರಾಮ ಏನಿದೆ ಸಾಸಲಲ್ಲಿ ಇವತ್ತು ಅಷ್ಟು ಮನೆಯವರು ಹೋಗಿ DC ಕಚೇರಿ ಮುಂದೆ ವಿಷ ಕುಡಿತೀವಿ. ಖಂಡಿತ ಇದು ಸಿದ್ಧ ಸರ್. DC ಬರ್ಬೇಕು. ಹೌದು ಸರ್, ಬರ್ಬೇಕು. ಹೌದು ಸರ್, ನಾವು ಇದನ್ನ ಕೋರಿಕೆ ಇಟ್ಟು ಇವತ್ತು ನಿಮ್ಮನ್ನ ಕರ್ಸಿರೋ ಅಂತದ್ದು. DC ಅವ್ರು ಬರ್ಬೇಕು, ಕಾಲೋನಿ ನೋಡ್ಬೇಕು, ಏನಾಗೈತೆ ಅಂತ ಅವರು ವಿಚಾರಿಸಿ ನಮಗೆ ಒಂದು ರಕ್ಷಣೆ ಕೊಡೋ ಅಂತ ಕೆಲಸನ ಮಾಡ್ಬೇಕು ಸರ್ ಅವರು.